ಜನಪ್ರತಿನಿಧಿಗಳು 30 ದಿನ ಸೆರೆವಾಸವಾದರೆ ಪದಚ್ಯುತಿ ಖಚಿತ. ಕ್ರಿಮಿನಲ್ ಕೇಸ್ನಲ್ಲಿ ಜನಪ್ರತಿನಿಧಿಗಳ ಬಂಧನವಾದರೆ ಹುದ್ದೆಯಿಂದ ವಜಾ. ಕ್ರಾಂತಿಕಾರಿ ವಿಧೇಯಕ ಸ್ವಾಗತಾರ್ಹ. ಗಂಭೀರ ಕ್ರಿಮಿನಲ್ ಆರೋಪಗಳ ಮೇಲೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಕೇಂದ್ರ ಸಚಿವರು, ರಾಜ್ಯ ಸಚಿವರಿಂದ ಹಿಡಿದು ಕೊನೆಯ ಜನಪ್ರತಿನಿಧಿಗಳವರೆಗೂ ಬಂಧನಕ್ಕೆ ಒಳಗಾದರೆ ಅವರನ್ನ ಪದಚ್ಯುತಗೊಳಿಸುವ ಮಸೂದೆಗಳನ್ನ ಲೋಕಸಭೆಯಲ್ಲಿ ಮಂಡನೆಯಾಗುತ್ತಿದ್ದಂತೆ ಸಹಜವಾಗಿಯೇ ವಿರೋಧ ಪಕ್ಷಗಳು ದಂಗೆ ಎದ್ದವು. ಕಡೆಗೂ ಮಸೂದೆ ಪಾಸ್ ಆಗಲು ಬಿಡಲೇ ಇಲ್ಲ. ನಿಜಕ್ಕೂ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿತ್ತು. ಯಾರೇ ಒಬ್ಬ ವ್ಯಕ್ತಿ ಯಾವುದೇ ದೊಡ್ಡ ಸ್ಥಾನದಲ್ಲಿರಲಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಯೇ ಆಗಿರಲಿ, ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಜೈಲು ಸೇರಿದರೆ ಅವರನ್ನ ವಜಾ ಮಾಡುವ ವಿಧೇಯಕ ಕ್ರಾಂತಿಕಾರಿಯಾದದ್ದು. ಇದು ಸ್ವಾಗತಾರ್ಹವೂ ಹೌದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ 130ನೇ ತಿದ್ದುಪಡಿ ಮಸೂದೆ 2025, ಕೇಂದ್ರಾಡಳಿತ ಸರ್ಕಾರ ತಿದ್ದುಪಡಿ ಮಸೂದೆ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನೆ ತಿದ್ದುಪಡಿ ಮಸೂದೆ 2025 ಅನ್ನ ಮಂಡಿಸಿ ಈ 3 ಮಸೂದೆಗಳನ್ನ ಹೆಚ್ಚಿನ ಪರಿಶೀಲನೆಗಾಗಿ ಸಂಸತ್ತಿನ ಜಂಟಿ ಸಮಿತಿಗೆ ಒಪ್ಪಿಸಬೇಕು ಅಂತ ಮನವಿ ಮಾಡಿದರು. 3 ಮಸೂದೆಗಳ ಮಂಡನೆ ಬೆನ್ನಲ್ಲೇ ಲೋಕಸಭೆಯಲ್ಲಿ ಕೋಲಾಹಲ ಸೃಷ್ಟಿಯಾಯಿತು. ವಿರೋಧ ಪಕ್ಷದ ನಾಯಕರು ಮಸೂದೆಯ ಪ್ರತಿಗಳನ್ನ ಹರಿದು ಅಮಿತ್ ಶಾ ಕಡೆಗೆ ಎಸೆದರು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿರೋಧ ಪಕ್ಷಗಳ ವರ್ತನೆಗೆ ಸ್ಪೀಕರ್ ಓಂ ಬಿರ್ಲಾ ಆಕ್ರೋಶ ಕೂಡ ಹೊರಹಾಕಿದರು. ಅಮಿತ್ ಶಾ ಅವರನ್ನ ಬಂಧಿಸಿದಾಗ ಅವರು ತಮ್ಮ ನೈತಿಕತೆಯನ್ನ ಪ್ರದರ್ಶಿಸಿದ್ದಾರೆಯೇ ಅಂತ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ನನ್ನ ವಿರುದ್ಧ ಆರೋಪಗಳು ಕೇಳಿಬಂದಾಗ ಬಂಧನಕ್ಕೂ ಮುನ್ನ ನಾನು ನೈತಿಕವಾಗಿ ರಾಜೀನಾಮೆ ಕೊಟ್ಟಿದ್ದೇನೆ. ನ್ಯಾಯಾಲಯದಿಂದ ನಾನು ನಿರಪರಾಧಿ ಅಂತ ಸಾಬೀತಾಗೋವರೆಗೂ ನಾನು ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ವಹಿಸಿಕೊಂಡಿಲ್ಲ ಅಂತ ಸಮಜಾಯಿಷಿ ಕೊಟ್ಟರು. ಆದರೂ ವಿರೋಧ ಪಕ್ಷಗಳು ಈ ವಿಧೇಯಕಕ್ಕೆ ಹೆದರಿ ಕೋಲಾಹಲವೆಬ್ಬಿಸಿದವು. ಪ್ರಿಯ ವೀಕ್ಷಕರೇ, ನಮ್ಮ ಮುಜರಾಯಿ ದೇವಾಲಯದ ಜಮೀನುಗಳ ಕುರಿತು ಒಂದು ಪೂರ್ಣ ವರದಿಯನ್ನು ನೀಡಲಾಗಿದೆ. ಈ ವರದಿಯನ್ನು ನಮ್ಮ ರಾಜ್ಯದ ಎಲ್ಲಾ ನಾಗರಿಕರು, ಮುಜರಾಯಿ ಅರ್ಚಕರು, ಮುಜರಾಯಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ನೋಡಬೇಕಾದಂತ ವರದಿ. ಈ ವರದಿಯು ನಾಳೆ ಅಂದ್ರೆ ಭಾನುವಾರ 24 ಆಗಸ್ಟ್ 2025 ಸಂಜೆ 5 ಗಂಟೆಗೆ ಈ ಚಿತ್ರೀಕರಣವನ್ನು ಬಿಡುಗಡೆ ಮಾಡುತ್ತಿದ್ದೀವಿ. ತಾವುಗಳು ಯಾವುದೇ ತಡೆ ಮಾಡದೆ ಪೂರ್ಣವಾಗಿ ವಿಡಿಯೋವನ್ನು ನೋಡಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನೀಡಿ ನಮ್ಮ ದೇವಾಲಯದ ಜಮೀನುಗಳನ್ನು ಉಳಿಸಿಕೊಳ್ಳಲು ತಮ್ಮದು ಒಂದು ಸಹಾಯ ಅಥವಾ ಪ್ರಯತ್ನವಿರಲಿ ಎಂದು ನಮ್ಮ ಮನವಿ. ಧನ್ಯವಾದಗಳು. ಇದು ಈಗಿನ ರಾಜಕಾರಣಿಗಳ ಗುಳ್ಳೆನರಿ ಬುದ್ಧಿಯನ್ನ ತೋರಿಸುತ್ತೆ. ಈಗಿನವರಲ್ಲಿ ಯಾವುದೇ ನೈತಿಕತೆ ಇಲ್ಲ, ಸಿದ್ಧಾಂತವಿಲ್ಲ. ಅಧಿಕಾರಕ್ಕಾಗಿ 3 ಬಿಟ್ಟು ನಿಲ್ಲುವವರು. ಅಧಿಕಾರ ಸಿಗುತ್ತೆ ಅಂದ್ರೆ ಯಾವ ಪಕ್ಷವಾದರೇನು, ಯಾವ ಸಿದ್ಧಾಂತವಾದರೇನು, ಯಾವುದೇ ಹೇಸಿಗೆ ಕೆಲಸ ಮಾಡಿದರೂ ಸರಿಯೇ. ಎಂತಹ ರಾಜಕಾರಣಿಗಳು ಈ ಮಸೂದೆಯನ್ನ ಒಪ್ಪೋದಾದ್ರೂ ಹೇಗೆ? ಅಷ್ಟಕ್ಕೂ ಮಸೂದೆಯಲ್ಲಿ ಏನಿದೆ ಅಂತ ನೋಡಿದರೆ ಗಂಭೀರ ಸ್ವರೂಪದ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾದ ಆರೋಪದ ಮೇಲೆ ಪ್ರಧಾನಿ, ಮುಖ್ಯಮಂತ್ರಿ, ಕೇಂದ್ರ ಅಥವಾ ರಾಜ್ಯಗಳ ಸಚಿವರನ್ನ ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಿದಾಗ ಅಂಥವರನ್ನ ಹುದ್ದೆಗಳಿಂದ ಪದಚ್ಯುತಗೊಳಿಸುವ ಪ್ರಕ್ರಿಯೆಗೆ ಕಾನೂನು ಚೌಕಟ್ಟು ವಿಧಿಸಲು ಈ ಮಸೂದೆಯನ್ನ ರೂಪಿಸಲಾಗಿದೆ. 30 ದಿನಗಳ ಕಾಲ ನಿರಂತರ ಬಂಧನದಲ್ಲಿ ಇದ್ದವರನ್ನ 31ನೇ ದಿನ ಪದಚ್ಯುತಗೊಳಿಸಲು ಅವಕಾಶ ಕಲ್ಪಿಸಲಾಗುತ್ತೆ. ಬಂಧನದಿಂದ ಬಿಡುಗಡೆ ಆದವರನ್ನ ಮತ್ತೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಥವಾ ಸಚಿವರನ್ನಾಗಿ ನೇಮಿಸಲು ಯಾವುದೇ ನಿರ್ಬಂಧ ಇರೋದಿಲ್ಲ. ಇದಕ್ಕಾಗಿ ಸಂವಿಧಾನದ 75ನೇ ವಿಧಿಗೆ ಸೆಕ್ಷನ್ 5A ಅನ್ನ ಸೇರ್ಪಡೆ ಮಾಡಲಾಗುತ್ತಿದೆ. ಈ ನಿಯಮದ ಪ್ರಕಾರ ಹಾಲಿ ಜಾರಿಯಲ್ಲಿ ಇರುವ ಯಾವುದೇ ಕಾನೂನುಗಳ ಅಡಿಯಲ್ಲಿ ವ್ಯಾಖ್ಯಾನಿಸಲಾದ ಅಪರಾಧಕ್ಕಾಗಿ ಸತತ 30 ದಿನಗಳಿಂದ ಬಂಧನದಲ್ಲಿ ಇರುವ ಅಥವಾ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಒಳಗಾದ ಸಚಿವರನ್ನ ಸಂಪುಟದಿಂದ ಕೈಬಿಡುವಂತೆ ಪ್ರಧಾನಿಯು
31ನೇ ದಿನದಂದು ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡಬೇಕು. ಪ್ರಧಾನಿಯು ಶಿಫಾರಸು ಮಾಡದೇ ಇದ್ದರೂ ಅಂತಹ ಸಚಿವರು 31ನೇ ದಿನದಂದು ಅಧಿಕಾರ ಕಳೆದುಕೊಳ್ಳುತ್ತಾರೆ. ಇದೇ ನಿಯಮ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ, ಸಚಿವರಿಗೆ ಹಾಗೂ ಯಾವುದೇ ಜನಪ್ರತಿನಿಧಿಗಳು ಆಗಿರಲಿ ಅವರಿಗೂ ಅನ್ವಯಿಸಲಿದೆ. ರಾಜ್ಯಗಳಲ್ಲಿ ರಾಜ್ಯಪಾಲರು ಪದಚ್ಯುತಗೊಳಿಸುವ ಅಧಿಕಾರ ಹೊಂದಿರುತ್ತಾರೆ. ದೆಹಲಿ ಮತ್ತು ಇತರ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರು ಹಾಗೂ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಅವರು ಸಕ್ಷಮ ಪ್ರಾಧಿಕಾರಗಳಾಗಿರುತ್ತಾರೆ. ಹಾಲಿ ಇರುವ ನಿಯಮಗಳ ಅನ್ವಯ ಯಾವುದೇ ಜನಪ್ರತಿನಿಧಿ ಗಂಭೀರ ಪ್ರಕರಣಗಳಲ್ಲಿ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾದರೆ ಮಾತ್ರವೇ ತಮ್ಮ ಜನಪ್ರತಿನಿಧಿ ಸ್ಥಾನಮಾನ ಕಳೆದುಕೊಳ್ಳುತ್ತಾರೆ. ಜೊತೆಗೆ ಶಿಕ್ಷೆ ಮುಗಿದ ಬಳಿಕ ಮತ್ತೆ 5 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಇಲ್ಲ ಅನ್ನೋ ಕಾಯ್ದೆ ಜಾರಿಯಲ್ಲಿ ಇರುತ್ತೆ. ಈ ಹಿಂದೆ ರಾಮಕೃಷ್ಣ ಹೆಗಡೆ, ನಜೀರ್ ಸಾಬ್, ಅಟಲ್ ಬಿಹಾರಿ ವಾಜಪೇಯಿ, ಕೆಜೆ ಜಾರ್ಜ್ ಮೊದಲಾದವರು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಹೆಸರಾದವರು. ತಮ್ಮ ವಿರುದ್ಧ ಒಂದೇ ಒಂದು ಆರೋಪ ಎದುರಾದರೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆರೋಪ ಮುಕ್ತರಾದ ನಂತರ ಪದವಿ ಸ್ವೀಕರಿಸುತ್ತಿದ್ದರು. ಆಗ ಯಾವುದೇ ಕಾನೂನು ಕಟ್ಟಳೆಗಳು ಇರಲಿಲ್ಲ. ಆದ್ರೆ ಅವರಲ್ಲಿನ ನೈತಿಕತೆ, ಪ್ರಾಮಾಣಿಕತೆ, ನಿಸ್ವಾರ್ಥತೆ, ಶುಭ್ರ ರಾಜಕೀಯದ ಸಿದ್ಧಾಂತ ಕೆಲಸ ಮಾಡಿಸುತ್ತಿತ್ತು. ಆದ್ರೆ ಈಗಿನವರು ತಮ್ಮ ವಿರುದ್ಧ ಅದೆಷ್ಟೋ ಕ್ರಿಮಿನಲ್ ಕೇಸ್ಗಳಿದ್ದರೂ ನಾಚಿಕೆ ಗೆಟ್ಟವರಂತೆ ಅಧಿಕಾರದಲ್ಲೇ ಮುಂದುವರಿಯುತ್ತಾರೆ. ಇಂಥವರಿಗೆ ಈ ಮಸೂದೆ ಬ್ರಹ್ಮಾಸ್ತ್ರವಾಗಿದೆ. ಶಾಸಕಾಂಗ ನಿರ್ಣಯಗಳನ್ನ ನ್ಯಾಯಾಲಯಗಳು ಗೌರವಿಸಬೇಕು. ಯಾವುದೇ ಮಧ್ಯಪ್ರವೇಶಿಕೆ ಮಾಡದೆ ಸಂವಿಧಾನಕ್ಕೆ ತಲೆಬಾಗಬೇಕು. ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಲಯಗಳು ಶಾಸಕಾಂಗ ನಿರ್ಣಯಗಳನ್ನೇ ಪ್ರಶ್ನಿಸುವ ಹಂತಕ್ಕೆ ಬಂದಿವೆ. ಈ ಬೆಳವಣಿಗೆ ನಿಜಕ್ಕೂ ಆಘಾತಕಾರಿ. ಕೇಂದ್ರದ ಈ ಮಸೂದೆ ಜಾರಿಯಾದ್ರೆ ಭ್ರಷ್ಟರಿಗೆ, ಕ್ರಿಮಿನಲ್ ರಾಜಕಾರಣಿಗಳಿಗೆ ಮರಣಶಾಸವೇ ಆಗಲಿದೆ. ಈ ಮಸೂದೆಯನ್ನ ದೇಶದ ಮತದಾರರು ಸ್ವಾಗತಿಸುತ್ತಾರೆ. ಆದರೂ ಕೇಂದ್ರ ಸರ್ಕಾರದ ಈ ಮಸೂದೆಯ ಹೊಸ ನಿಯಮದಂತೆ ಎಲ್ಲಾ ಪಕ್ಷಗಳಲ್ಲೂ ಅಪರಾಧ ಹಿನ್ನೆಲೆ ಇರುವಂತಹ ಜನಪ್ರತಿನಿಧಿಗಳು ಮತ್ತು ಈ ಮಸೂದೆಯು ಜೆಪಿಸಿಯಿಂದ ಅನುಮೋದನೆಯಾದ ಬಳಿಕವೇ ಇದರ ಪೂರ್ಣ ಅಸಲಿಯತ್ತು ತಿಳಿದುಕೊಳ್ಳಬಹುದು. ಪ್ರಿಯ ವೀಕ್ಷಕರೇ, ಮುಂದೆ ಬರುವ ಸಂಚಿಕೆಗಳಲ್ಲಿ ಈ ವಿಧೇಯಕದ ಸುದ್ದಿ ಬಂದಂತೆ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ BNN ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.